ಇನ್ನು ಕಾಂಗ್ರೆಸ್ನಲ್ಲಿ ಮುಂದುವರೆದ ಸಿಎಂ ಕುರ್ಚಿ ಕದನ ಸಚಿವ ಸಂತೋಷ್ ಲಾಡ್ ಸಿಎಂ ಆಗಬೇಕು ಎಂದು ಒತ್ತಡ ಕೇಳಿ ಬರ್ತಾ ಇದೆ. ಈಗ ಕಾಂಗ್ರೆಸ್ನಲ್ಲಿ ಮುಂದುವರಿತಾನೆ ಇದೆ ಸಿಎಂ ಕುರ್ಚಿ ಕದನ. ಸಂತೋಷ್ ಲಾಡ್ ಸಿಎಂ ಆಗಬೇಕೆಂದು ಒತ್ತಡ. ಸಚಿವ ಸಂತೋಷ್ ಲಾಡ್ ಸಿಎಂ ಆಗಬೇಕು ಎಂಬ ಒತ್ತಡ ಕೂಡ ಬರ್ತಾ ಇದೆ. ನಾವೆಲ್ಲ ಒಂದಾದರೆ ಸಂತೋಷ್ ಲಾಡ್ ಸಿಎಂ ಆಗಬಹುದು. ಶಿವಮೊಗ್ಗದಲ್ಲಿ ಗೋಸಾಯಿ ಮಠದ ಮಂಜುನಾಥ್ ಶ್ರೀ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಸಿಎಂ ಆಗ್ಬೋದು. ರಾಜ್ಯದಲ್ಲಿ 60 ರಿಂದ 70 ಲಕ್ಷ ಜನಸಂಖ್ಯೆ ನಮ್ಮ ಕಡೆ ಇದೆ. ನಾವೆಲ್ಲರೂ ಕೂಡ ಒಂದೇ ಎಂದಾಗ ಯಾಕೆ ಸಿಎಂ ಆಗೋದಕ್ಕೆ ಆಗಲ್ಲ? ಸಂತೋಷ್ ಲಾಡನ್ನ ಸಿಎಂ ಮಾಡೋ ಬಗ್ಗೆ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯವನ್ನ ಮುನ್ನಡೆಸುವ ಯೋಗ್ಯತೆ ಸಂತೋಷ್ ಲಾಡ್ಗಿದೆ. ನಾವೆಲ್ಲರೂ ಕೂಡ ಒಂದಾದರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಶಿವಮೊಗ್ಗದಲ್ಲಿ ಗೋಸಾಯಿ ಮಠದ ಮಂಜುನಾಥ್ ಶ್ರೀ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕುರ್ಚಿ ಕದನ ಮತ್ತೆ ಮುಂದುವರಿತಾ ಇದೆ. ಸಂತೋಷ್ ಲಾಡ್ರನ್ನ ಸಿಎಂ ಮಾಡುವುದಾಗಿ, ನಾವೆಲ್ಲ ಒಂದಾದರೆ ಮಾತ್ರ ಇದು ಸಾಧ್ಯ. ರಾಜ್ಯದಲ್ಲಿ 60 ರಿಂದ 70 ಲಕ್ಷ ಜನಸಂಖ್ಯೆ ಇದೆ, ನಮ್ಮ ಪರವಾಗಿದೆ. ನಾವೆಲ್ಲರೂ ಕೂಡ ಒಂದಾದರೆ ಮಾತ್ರ ಸಚಿವ ಸಂತೋಷ್ ಲಾಡ್ ಸಿಎಂ ಆಗ್ಬೋದು. ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ನಲ್ಲಿ ಹಲವು ನಾಯಕರು ಕೂಡ ಇದ್ದಾರೆ. ಪ್ರಮುಖವಾಗಿ ಡಿಕೆ ಶಿವಕುಮಾರ್. ಈಗ ಈ ಪೈಪೋಟಿ ನಡೀತಾ ಇದೆ. ಇದರ ಮಧ್ಯದಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಸಿಎಂ ಆಗ್ಬೋದು. ಆದರೆ ನಾವೆಲ್ಲರೂ ಒಂದಾದರೆ ಮಾತ್ರ ಅಂತ ಮಂಜುನಾಥ್ ಶ್ರೀ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಂದುವರಿತಾನೆ ಇದೆ. ಒಂದು ಕಡೆ 50-50 ಅನುಪಾತದಲ್ಲಿ ಸಿಎಂ ಕುರ್ಚಿ ಬದಲಾಗ್ಲಿ ಅಂತ ಕೂಡ ಕಾಯ್ತಾ ಇರುವ ಡಿಕೆ ಶಿವಕುಮಾರ್. ಮತ್ತೊಂದು ಕಡೆ ಕೆಪಿಸಿಸಿ ಪಟ್ಟಕ್ಕಾಗಿ ಕಣ್ಣಿಟ್ಟಿರುವ ಹಲವು ನಾಯಕರು. ಕೆಪಿಸಿಸಿ ಪಟ್ಟಕ್ಕಾಗಿ ಕೆಎನ್ ರಾಜಣ್ಣ, ಸಚಿವ ಸತೀಶ್ ಜಾರಕಿಹೊಳಿ, ಜಿ ಪರಮೇಶ್ವರ್ ಎಲ್ಲ ಪ್ರಮುಖ ನಾಯಕರು ಕೂಡ ಕಾಯ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ಸಿಎಂ ಆಗ್ಬೋದು. ಆದರೆ ನಾವೆಲ್ಲರೂ ಒಂದಾದರೆ ಮಾತ್ರ. ರಾಜ್ಯದಲ್ಲಿ 60 ರಿಂದ 70 ಲಕ್ಷ ಜನಸಂಖ್ಯೆ ನಮ್ಮ ಕಡೆ ಇದೆ. ನಾವೆಲ್ಲರೂ ಕೂಡ ಒಂದೇ ಎಂದಾಗ ಯಾಕೆ ಸಿಎಂ ಆಗೋದಕ್ಕೆ ಆಗಲ್ಲ? ರಾಜ್ಯವನ್ನ ಮುನ್ನಡೆಸುವ ಯೋಗ್ಯತೆ ಸಂತೋಷ್ ಲಾಡ್ಗಿದೆ. ನಾವೆಲ್ಲರೂ ಒಂದಾದರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಎಲ್ಲಾ ವಿಚಾರವನ್ನ ಕೂಡ ಅರಿತುಕೊಂಡು ಕೇಂದ್ರಕ್ಕೆ ಪೈಪೋಟಿ ಕೊಡ್ತಾರೆ. ಅವರಿಗೆ ರಾಜ್ಯವನ್ನ ಮುನ್ನಡೆಸುವ ಯೋಗ್ಯತೆ ಕೂಡ ಇದೆ. ಸಂತೋಷ್ ಲಾಡ್ ಪರವಾಗಿ ಸ್ವಾಮೀಜಿಗಳು ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ದೇವರು. ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಜರು ಅಂತ ಹೇಳಿ ನಾವೆಲ್ಲ ಒಂದೇ ಅಂತ ಹೇಳಿ ಯಾವಾಗ ನಾವು ಒಂದೇ ಛಾತಿನಲ್ಲಿ ಬರ್ತೇವಲ್ಲ, ಒಂದೇ ವಿಚಾರದಲ್ಲಿ ಬರ್ತೇವಲ್ಲ, ಖಂಡಿತವಾಗಿ ನಾವು ಸಮಾಜವನ್ನು ಕಟ್ತೀವಿ. ಕೇವಲ ಭವನ ಅಷ್ಟೇ ಅಲ್ಲ, ಸಾಹೇಬರು ಸಿಎಂ ಕೂಡ ಆಗಬಹುದು. ಅವಾಗ ಸಾಹೇಬ್ ಸಿಎಂ ಕೂಡ ಆಗಬಹುದು. ಯಾಕೆ? ನಮ್ಮ ಕರ್ನಾಟಕದಲ್ಲಿ ಸುಮಾರು 60 ರಿಂದ 70 ಲಕ್ಷ ಸಮಾಜ ಇದೆ. ಎಲ್ಲ ಒಂದೇ, ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ರಿ? ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ಲ? ಖಂಡಿತವಾಗಿ ಆಗ್ತಿದ್ದ ಆ ಯೋಗ್ಯತೆ ಸಾಹೇಬರಲ್ಲಿ ಇದೆ. ಕರ್ನಾಟಕವನ್ನ ನಡೆಸುವಂತ ಯೋಗ್ಯತೆ ಪರಮಾತ್ಮವನ್ನು ಕೊಟ್ಟಿದ್ದಾರೆ, ಅಂತ ಬುದ್ಧಿಮತ್ತೆ, ಬುದ್ಧಿ ಕುಶಲತೆ ಕೊಟ್ಟಿದ್ದಾರೆ. ಅಷ್ಟೇ ನಮ್ರತೆ ಕೂಡ ಕೊಟ್ಟಿದ್ದಾರೆ. ಆದ್ ನನಗೆ ಬಹಳ ಇಷ್ಟ ರೀ. ಬುದ್ಧಿ ಜೊತೆಗೆ ನಮ್ರತೆ ಏನಿದೆಯಲ್ಲ, ಅದ್ ನನಗೆ ತುಂಬಾ ಇಷ್ಟ. ಕೆಲವರಲ್ಲಿ ಬುದ್ಧಿ ಏನಿಲ್ಲ ಹಂಗಿಲ್ರಿ, ಬಹಳಷ್ಟು ಬುದ್ಧಿವಂತರು ಸುಮಾರು ಜನ ಇದ್ದಾರೆ. ಆದ್ರೆ ನಮ್ರತೆ ನಮ್ಗೆ ನೋಡಕ್ ಸಿಗಲ್ರಿ. ಈ ನಮ್ರತೆ ಅನ್ನೋದು ಬಹಳ ಕಷ್ಟ. ಮರಾಠಿಯಲ್ಲಿ ಒಂದಿದೆ ಸಾಹೇಬ್ರೆ ಮಾತು, ನಮ್ರತಾಲ ಭೂತ ತೇನೆ ಕೋಂಡಿಲೆ ಅನಂತ. ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳು ಹೇಳ್ತಾರೆ ಇದು, ಜಗದ್ಗುರು ತುಕಾರಾಮ್ ಮಹಾರಾಜ. ಏನಂದ್ರೆ ನಮ್ರತಾಲ ಭೂತ ತೇನೆ ಕೋಂಡಿಲೆ ಅನಂತ. ಯಾರ ಜೀವನದಲ್ಲಿ ಆ ತಾಲೂಕಾ ಸಮಾಜದವರು, ಈ ತಾಲೂಕೆ ಸಮಾಜದವರಲ್ಲ, ಸಮಾಜ ಅಂದ್ರೆ ಮುಗಿ. ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ದೇವರು.
ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಜರು ಅಂತ ಹೇಳಿ ನಾವೆಲ್ಲ ಒಂದೇ ಅಂತ ಹೇಳಿ ಯಾವಾಗ ನಾವು ಒಂದೇ ಛಾತಿನಲ್ಲಿ ಬರ್ತೇವಲ್ಲ, ಒಂದೇ ವಿಚಾರದಲ್ಲಿ ಬರ್ತೇವಲ್ಲ, ಖಂಡಿತವಾಗಿ ನಾವು ಸಮಾಜವನ್ನು ಕಟ್ತೀವಿ. ಕೇವಲ ಭವನ ಅಷ್ಟೇ ಅಲ್ಲ, ಸಾಹೇಬರು ಸಿಎಂ ಕೂಡ ಆಗಬಹುದು. ಅವಾಗ ಸಾಹೇಬ್ ಸಿಎಂ ಕೂಡ ಆಗಬಹುದು. ಯಾಕೆ? ನಮ್ಮ ಕರ್ನಾಟಕದಲ್ಲಿ ಸುಮಾರು 60ರಿಂದ 70 ಲಕ್ಷ ಸಮಾಜ ಇದೆ. ಎಲ್ಲ ಒಂದೇ, ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ರಿ? ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ಲ? ಖಂಡಿತವಾಗಿ ಆಗ್ತಿದ್ದ ಆ ಯೋಗ್ಯತೆ ಸಾಹೇಬರಲ್ಲಿ ಇದೆ. ಕರ್ನಾಟಕವನ್ನ ನಡೆಸುವಂತ ಯೋಗ್ಯತೆ ಪರಮಾತ್ಮವನ್ನು ಕೊಟ್ಟಿದ್ದಾರೆ, ಅಂತ ಬುದ್ಧಿಮತ್ತೆ ಬುದ್ಧಿ ಕುಶಲತೆ ಕೊಟ್ಟಿದ್ದಾರೆ, ಅಷ್ಟೇ ನಮ್ರತೆ ಕೂಡ ಕೊಟ್ಟಿದ್ದಾರೆ. ಆದ್ ನನಗೆ ಬಹಳ ಇಷ್ಟ ರೀ. ಬುದ್ಧಿ ಜೊತೆಗೆ ನಮ್ರತೆ ಏನಿದೆಯಲ್ಲ, ಅದ್ ನನಗೆ ತುಂಬಾ ಇಷ್ಟ. ಕೆಲವರಲ್ಲಿ ಬುದ್ಧಿ ಏನಿಲ್ಲ ಹಂಗಿಲ್ರಿ, ಬಹಳಷ್ಟು ಬುದ್ಧಿವಂತರು ಸುಮಾರು ಜನ ಅದಾರೆ, ಆದ್ರೆ ನಮ್ರತೆ ನಮ್ಗೆ ನೋಡಕ್ ಸಿಗಲ್ರಿ. ಈ ನಮ್ರತೆ ಅನ್ನೋದು ಬಹಳ ಕಷ್ಟ. ಮರಾಠಿಯಲ್ಲಿ ಒಂದಿದೆ ಸಾಹೇಬ್ರೆ ಮಾತು, ನಮ್ರ ಜಾಲ ಭೂತ ತೇನೆ ಕೊಂಡಿಲೆ ಅನಂತ. ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳು ಹೇಳ್ತಾರೆ ಇದು, ಜಗದ್ಗುರು ತುಕಾರಾಮ್ ಮಹಾರಾಜ. ಏನಂದ್ರೆ, ನಮ್ರ ಜಾಲ ಭೂತ ತೇನೆ ಕೊಂಡಿಲೆ ಅನಂತ. ಯಾರ ಜೀವನದಲ್ಲಿ ಆ ತಾಲೂಕಾ ಸಮಾಜದವರು ಈ ತಾಲೂಕೆ ಸಮಾಜದವರಲ್ಲ, ಸಮಾಜ ಅಂದ್ರೆ ಮುಗಿ. ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ದೇವರು, ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಜರು ಅಂತ ಹೇಳಿ ನಾವೆಲ್ಲ ಒಂದೇ ಅಂತ ಹೇಳಿ ಯಾವಾಗ ನಾವು ಒಂದೇ ಛಾತಿನಲ್ಲಿ ಬರ್ತೇವಲ್ಲ, ಒಂದೇ ವಿಚಾರದಲ್ಲಿ ಬರ್ತೇವಲ್ಲ, ಖಂಡಿತವಾಗಿ ನಾವು ಸಮಾಜವನ್ನು ಕಟ್ತೀವಿ. ಕೇವಲ ಭವನ ಅಷ್ಟೇ ಅಲ್ಲ, ಸಾಹೇಬರು ಸಿಎಂ ಕೂಡ ಆಗಬಹುದು. ಅವಾಗ ಸಾಹೇಬ್ ಸಿಎಂ ಕೂಡ ಆಗಬಹುದು. ಯಾಕೆ? ನಮ್ಮ ಕರ್ನಾಟಕದಲ್ಲಿ ಸುಮಾರು 60ರಿಂದ 70 ಲಕ್ಷ ಸಮಾಜ ಇದೆ. ಎಲ್ಲ ಒಂದೇ, ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ರಿ? ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ಲ? ಖಂಡಿತವಾಗಿ ಆಗ್ತಿದ್ದ ಆ